ಯಪ್ಪ ನಮ್ಮಪ್ಪ ಬಸವಣ್ಣರವರು ನಮ್ಮ ಸಲುವಾಗಿನ ನಮ್ಮಂಥ ಕೀಳದವ್ರನ್ನ ಉದ್ಧಾರ ಮಾಡೋದಕ್ಕಂತ ಕೈಲಾಸದಿಂದ ದರಿಗಿಳಿದು ಬಂದಂಗಾಗತ್ರಿ. ನಮ್ಮ ಅಪ್ಪನ ವರ್ಣನೆ ಮಾಡೋದು ಒಂದ ಶಿವ ದೀಕ್ಷೆಲಿದ್ದು ನಮ್ಮನ್ನ ಉದ್ಧಾರ ಮಾಡೋದಕ್ಕಾಗಿ ದರಿಗೆ ಬಂದಂತೆ ಆ ಪುಣ್ಯಾತ್ಮ ಅವ್ರನ್ನ ಎಷ್ಟು ಕೊಂಡಾಡಿದ್ರು ಕಡಿಮೆನ. ಯವ್ವ ನನ್ನ ನಸೀಬರ ಎಷ್ಟು ಕೆಟ್ಟೈತ್ರಿ ಅಂತೀನಿ. ಏನೋ ನಮ್ಮ ಬಸವಣ್ಣವರು ನಮಗೇನೋ ಶಿವ ದೀಕ್ಷೆ ಕೊಟ್ರು. ಇನ್ನ ಈ ಬೀದಿಯಿಂದ ಈ ಕೆಲಸದಿಂದ ನಾನು ನಿವೃತ್ತಿ ಹೊಂದೋದು ಯಾವಾಗಾಗುತ್ತೋ ಏನೋ. ಇರ್ಲಿ, ಅವ್ರನ್ನ ಹಾಡ್ಕೊಂತ ಅವ್ರನ್ನ ಧ್ಯಾನ ಮಾಡ್ಕೊಂತ ಈ ಓಣಿ ಕಸ ಗುಡ್ಸಕತ್ರ ಹೊತ್ತಾಗಿದ್ದಾಗ ಗೊತ್ತಾಗಲ್ಲ ಮಗ. ಅಯ್ಯೋ, ಈ ನಡು ಬೀದಿಯಲ್ಲಿ ಯಾರು ಹಾಯ್ದು ಹೋಗುತ್ತಾರೆ ಎಂಬುದನ್ನು ನೋಡದೆ ಕಸ ಗುಡಿಸುತ್ತಿರುವೆಯಲ್ಲ. ನಮ್ಮಂತ ಆಸ್ಥಾನದ ಪಂಡಿತರು, ದೊಡ್ಡ ವಿದ್ವಾಂಸರು ಈ ನಡು ಬೀದಿಯಲ್ಲಿ ಹಾಯ್ದು ಹೋಗುತ್ತಿರುವುದು ನಿನ್ನ ಕಣ್ಣಿಗೆ ಕಾಣಿಸಲಿಲ್ಲವೇ? ಅಯ್ಯೋ, ಇನ್ನೊಮ್ಮೆ ಹೀಗಾಗುತ್ತದೆ, ಎಚ್ಚರಾಗಿರು. ತಿಳಿಯುತ್ತಿಲ್ಲ? ಎಂತ ಏನಪ್ಪ ಇದು? ಕಮಲದಂತ ಕಣ್ಣು, ಸಂಪಿಗೆ ಹೂವಿನಂತ ತೊಂಡೆ ಹಣ್ಣಿನಂತ ಬಲಿಯ ಜಾತಿ. ಆ ಬ್ರಹ್ಮನು ಇವುಗಳನ್ನು ಯಾರು ಮುಟ್ಟಬಾರದೆಂದು ಹೊಲಿಯರ ಜಾತಿಯಲ್ಲಿ ಹುಟ್ಟಿಸಿರುವ. ಅಯ್ಯೋ, ಅಲ್ಲಿ ಯಾರು ಮುಟ್ಟಿಸಿದ್ರಿ ಏನಾಯ್ತು? ನಾವು ಮುಟ್ಲಿಕ್ಕೆ ಏನಟ್ಟಿ? ಅದು ನಡೀತದ? ಹೇಗಾದರೂ ಮಾಡಿ ಬೇಡಿಯನ್ನು ನಮ್ಮ ಬಲೆಗೆ ಹಾಕಿಕೊಳ್ಳಲೇಬೇಕು. ಏನೇ ನಿನ್ನ ಹೆಸರೇನು? ನನ್ನ ಹೆಸರು ನಾನು ಅದನ್ನೇ ಕೇಳ್ತಾ ಇದ್ದೇನೆ. ನನ್ನ ಹೆಸರು ನಾನು ಅದನ್ನೇ ಕೇಳ್ತಾ
ಬರ್ತಾ ಇದ್ದೇನೆ. ನನ್ನ ಹೆಸರು ಗಂಗಾ. ಗಂಗಾ, ಗಗನ ಗಮನ, ಕಾವೇರಿ, ಮಲಪ್ರಭೆ, ಕಾಶಿ ಗಂಗಾ, ಪಾಪವೆಲ್ಲ ತೊಳೆದು ಹೋಯ್ತು. ಸ್ನಾನ ಮಾಡ್ಲಿಕ್ಕೆ ಏನು ಅಡ್ಡಿ ಅದ? ನೈಟ್ತದ ಬರೀ ಪ್ರಿಯೇ ಯಾಕಾಗಿತ್ತು ಹೆಂಗೈತಿ ನಿನ್ನ ಮೈಗೆ? ಮೈಗೆ ತಿರುಗೈತದ ಅನ್ನಕತ್ತಿಯಲ್ಲ, ಯಾಕ ಮನೆಯಾಗ ಹೆಂಡತಿಗಿಂತ ಅದಾಳಿಲ್ಲ ನೀನು? ಇದ್ದಾಳೆ ಇದ್ದಾಳ 4 ಮಕ್ಕಳು ಅವ. ಒಂದು ಅವ್ರಟ್ಟದ, ಒಂದು ಇವ್ರಟ್ಟದ, ಮತ್ತೊಂದು ಇನ್ನೊಂದು ಅವ್ರಟ್ಟದ, ಮತ್ತೊಂದು ನಿನ್ನಟ್ಟದ. ಇದ್ರು ನಿನ್ನನ್ನು ಬಿಟ್ಟು ಹೋಗೋದಂತಾಗಿದೆ. ಅರೇ ನನ್ನ ಮಾವದ ಬಿಟ್ಟು ಯಾಕ ಹದ್ದು? ಯಾಕ ಬಾಯಿ ಬಾಳ ಓದ್ದಾತಲ್ಲ, ಸುಮ್ಮ ಹೋಗ್ತಿ ಇಲ್ಲಿಂದ ಎದ್ದು ಆಗ್ಬೇಕನ್ನ ಮುದ್ದು. ಬಂಗಾರಿ ಕುಂಭ ಕುಚೆ ಕಂಬ ಕಂಟೆ ಕಲ್ಕಿರ ವಾಣಿ. ಗಂಗಾ, ಇನ್ನು ಮೇಲೆ ನೀನು ಈ ಕಸ ಗುಡಿಸುವುದೇ ಬೇಡ. ಅಯ್ಯೋ, ಇನ್ನು ಮುಂದೆ ನಾನು ಹೇಳಿದಂತೆ ಕೇಳಿದರೆ ನಿನ್ನನ್ನು ಚಿನ್ನಾಭರಣದಲ್ಲಿ ಮುಚ್ಚಿಬಿಡುತ್ತೇನೆ. ಯಾಕೆ ನೀ ಹೇಳ್ದಂಗ ನಾ ಯಾಕೆ ಕೇಳಬೇಕು? ನೀ ಏನ ಗಂಡನ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿನ ನೋಡಿಲೇ, ನನಗೂ ಮದುವೆಯಾಗಿ ನನಗೂ ಗಂಡದ. ಗಂಡಿದ್ರೆ ಏನಾಯ್ತು ಬೇ? ಅವನ ದಾರಿಯೇ ಬೇರೆ, ನಮ್ಮ ದಾರಿಯೇ ಬೇರೆ. ಅವನದು ಎದ್ದಲ ಬಾಗಿಲ, ನಮ್ಮದು ಮುಚ್ಚಿಯ ಬಾಗಿಲ. ಬರೋಬ್ಬರಿ ಗೊತ್ತಾದ ನನಗ. ನೀ ಹಂಗ ಹೋದವ ಅಲ್ಲ, ನೀ ಮೈ ಮೆತ್ತಗೆ ಹೋದ ಮಾಡಿಸ್ಕೊಂಡು ಹೋಗ್ಬೇಕಂತ ಗೊತ್ತಾಗಿದೆ. ನಿನ್ನ ರೂಪ, ನಿನ್ನ ಲಾವಣ್ಯ, ನಿನ್ನ ವಯ್ಯಾರ ನೋಡಿ ಹೇಗೋ ಆಗ್ತದೆ. ನೀನು ಸುಮ್ಮನೆ ಇಲ್ಲಿಂದ ಹೋದಿ ಚಲೋ, ಇಲ್ಲಾದ್ರೂ ನೋಡಿ ಯಾರಾದ್ರೂ ಕರಿತೀನಿ. ಅಯ್ಯೋ ಬರ್ರಿ, ಅಯ್ಯೋ ನನ್ನ ಮಾನ ಕಾಪಾಡು ಬರ್ರಿ. ಅಯ್ಯೋ ಅಯ್ಯೋ, ಯಾರು ಶಕ್ಕರ್ ಏನು? ಯಾಕೆ ಕಡೆ ಬಂದ್ರಿ? ಏನೋ ಬಿಟ್ಕೊಂಡು ಕೈ ಹಾಕ್ತಿಲ್ಲ. ನಾಸಿ ಡೇಬ್ರಿಪ್ಪ, ನಾಸಿ ಡೇಬ್ರಿ ಕೈಯಾಗಿನ ಜಾರೆ ಹಿಂದೆಲ್ಲ ಹೋಯ್ತು ಬರ್ರಿ. ಅತ್ತ ಇರ್ಬೇಕು ನೋಡ್ರಿ, ಅತ್ತ ಅದು ಇತ್ಲಾಗೇನು ಹಂಗೆ ನೋಡ್ರಿ, ಆ ಕಡೆ ಐತೆ ನೋಡ್ರಿ, ಆ ಕಡೆ ಏನು ಈ ಕಡೆ ಎಲ್ಲಿ ಇಲ್ಲ ಇಲ್ಲ ಅಲ್ಲ ಅಲ್ಲೇ ಇರ್ಬೇಕಲ್ಲ, ಅಲ್ಲೇ ಈ ಕಡೆ
ಅದೇನು ಇದ್ರಾಗ ಸಿಕ್ಕತ್ತ ನೋಡಿ ಎರಡು ಸಿಕ್ಕತ್ತ ನೋಡ್ರಿ ನಾನೇ ಹೇಳಿ ಬಿಡ್ತೀನಿ ಈಗ. ಎರಡು ಕೌಲಿ ನಡಕ್ ಸಿಕ್ಕತ್ತಂದ್ರಿ ಅಲ್ಲಿ ಸಿಕ್ಕತ್ತ ಹಂಗ ಅಲ್ಲಿ ಕಟಾಡಕ್ಕ ಖರೀದಿ ಮಾಡತ್ತೀರ ಕಾಪಿ ಅದು ಅದಾವ ಕಾಪಿ ಅದು ಹ್ಞೂ ಎಲ್ಲಿ ಕಾಪಿ ನಿಂತೋ ಏನಾತೋ ತೋರಿ ಏನ್ರಿ ಕೊಡಲ್ಲ ಅದೇ ಹತ್ತಕ್ ಬೇಕ್ರಿ ನಮ್ಮ ಚೂಪ ಅದು ಚೋಲ್ ಪದ್ಧತಿ ಚಲೋ ಆಗೋಲ್ರಿ ಅದು ಜಂಗ್ ತಂದದ ಇದು ಗದರ ತೋರಿ ಟಿಕೆಟ್ ಬರ್ತದೆ ಅದು. ಹಾಂ ಸರ್ ಟಿಕೆಟ್ ತಂದಿರ್ತಾರ ಇಲ್ರಿ ಹೋಗಿರ್ಬೇಕ ಈ ಭಟ್ರ ಆಹಾ ಆಹಾ ಓಹೋ ಇವರಾರು ಮಾದಿಗರ ಗಂಡ ಯಾಕ್ರಿ ಶೆಟ್ರ ಯಾಕ್ರಿ ಅಲ್ಲಿ ಹೊಲಿಗೇರಿ ಕಡೆ ಯಾಕೆ ನಿಮ್ಮ ಮನಸ್ಸು ಏನು ಹಲೋ ಹಂಗಲ್ಲ ಹಲೋ ಇಲ್ಲಿ ಯಾರ್ದೋ ಅಣ್ಣಾರ್ದೊಂದು ಮೊಬೈಲ್ ಮಿಸ್ ಆಗೈತಂತ್ರಿ ದಯವಿಟ್ಟು ಯಾರು ತಗೊಂಡಿದ್ರ ಅಲ್ರಿ ಶೆಟ್ರ ನಿಮ್ಗ ನಾಶಿ ಟೈಪ್ ಹುಡುಕಂದವ್ರು ನೀವೇನ್ ಹೇಳ್ತೀರಿ ನಮಗ ಅಲ್ಲಿ ಸಿಗಲ್ಲ ಮತ್ ನೀವೇನ್ ಹೇಳ್ರಿ ನಾವು ಹೇಳ್ತೀವಿ ನಾವು ನಿಮ್ಗ ನಾಶಿ ಟೈಪ್ ಹುಡುಕ್ರ ಅಂತ ಹೇಳಿದ್ರ ಕಾಸಿದಲ್ಲಿ ಸಿಗಲಿಲ್ರಿ ಮತ್ ಏನ್ ಸಿಕ್ತದೆ ಎಲ್ಲಿ ಏನು ಸಿಗ್ತತ್ರ ಈ ಭಟ್ರ ಹಂಗ ಹೇಳ ಅಲ್ಲ ಒಂದ್ ಸ್ವಲ್ಪ ಹೇಳ್ತೀನಿ ಅಂದೆ. ಒಂದ್ ತಟಕ್ ಹೇಳ್ತೀನಿ. ಅದು ಏನೋ ಹೇಳಲ್ಲ ಅನ್ನತ್ತಾಳಕ್ಕೆ ಯಾರು ಬಿಡ್ತೀನಿ ಮಾಡಿ ಏನ್ ಮಾಡ್ತಾರ್ರಿ ಇಲ್ಲೇ ನಾಶಿ ಟೈಪ್ ಇಲ್ಲೇ ಹುಡುಕ್ ಬದತ್ತಿ ಏನಾಗ್ತಾರ ಹಿಂಗಂತೆ ಏನ್ ಮಾಡ್ತೀರಿ ಹುಚ್ಚಿರಿ ಅದ ಆಹಾ. ಓಯ್! ಅಯ್ಯೋ ಅಯ್ಯೋ ಯಪ್ಪ, ಮಾರಾಯ, ತಡಿ ಇರೋದ ಈಟ್ ಜಾಗ ಐತಿ ಇದನ್ನ ಏನು ಹೊಡೆದಿಡ್ಬೇಕಂತ ಮಾಡಿ ಅಲ್ಲ. ಹುಚ್ಚಂದ್ರ ಮತ್ತು ಒಂದೊಂದು ಜನ ಹಾ 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 ಸಾಕ್ ಬಾಯಿ ಮುಚ್ಚಿರ ಹುಚ್ಚಿ ಅಂತಂದ್ರೆ ನಾ ಏನು ಬಿಡಕ್ಕೆ ಅಲ್ಲ ಅಂದೆ. ರೀ ಭಟ್ರ ನನಗ್ ಹುಚ್ಚಿ ಅಂದ್ರ ನಿಮ್ಮನ್ನ ನಿಚ್ಚ ಮಾಡಕ್ ಹೋಗ್ತಾರ ಮಗನ ಹೆಂಗೈತ್ ಮೈಗೆ ನಡಿ 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 ನಿಮ್ ಕೆಲಸ ನೋಡಿ ರಾಶಿ ಟೈಪ್ ಹುಡುಕಾದ್ರೆ ಏನೇನಾರ ಮಾಡ್ತಾರಲ್ರಿ ಮತ್ತೇನ್ರಿ ಕಲ್ತ್ಕೊಂಡು ಓದೋದ್ರ ನೀವು ಹೌದು ಮತ್ತೆ ಏನ್ ಮಾಡೋದು ಏನಾರು ಮಾಡಿ ನಿಮ್ಮ ಮಾರಿ ಮಣ್ಣ ಗಡಗಿ ಹೋಗುತ್ತೆ ಏನು ಮಂತೆ ವೈದ್ಯ ಗಂಗಾ ನಾನಿನ್ ನೋಡಿದ್ರೆ ಅಯ್ಯಯ್ಯ ಪ್ರತ್ಯಾತ ಮಾಡವಾಗಿ ಅಯ್ಯೋ 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 ಏನೇನು ಮಾತಾಡಿ ಹೇಳಿ ಬಟ್ ಏನ್ ಮಾತಾಡ್ತಿ ಅಂತ ಹೇಳ್ಬೇಕು ಹೇಳ್ತೀನಿ ಕೈ ಮಾಡ್ಲಿ ಹೇಳ್ತಾನಂತ ಈಗ ಏನಯ್ಯವ ಇವಕ್ಕೇನು ಶಟ್ರೋಗಂಗ ಬಂದಿಗಿಂದ ಒಂದೇ ಹೋಗೋರು ಅಂತ ಅಯ್ಯೋ ಅಲ್ಲೇ ಎಲ್ಲರೂ ಜಾಗಿದ ಬಿದ್ದಾರ ನಿಮ್ಮ ಯವ್ವ ಯವ್ವ ನೋಡ್ರಿ ಇವ್ರು ಮತ್ತೆ ನಾವು ಆ ಸ್ಥಾನದ ಪಂಡಿತರಿದೀವಿ ಈ ಸ್ಥಾನದ ಪಂಡಿತರಿದೀವಿ ಅಂತಾರ ಮತ್ತೆ ನಾವು ಹುಚ್ಚುಕುಳದವ್ರು ಅಂತ ಹೇಳ್ತಾರ ಹೇಳ್ತಾರ ನೋಡ್ರಿ ಆದ್ರೂ ಕೂಡ ಇಂಥ ಪಾಪಗಳಿಂದ ನಮ್ಮನ್ನ ಪಾರು ಮಾಡೋದಕ್ಕಂತ ಆ ನಮ್ಮಪ್ಪ ಬಸವಣ್ಣ ತೆರಿಗಿಳಿದು ಬಂದಂಗ ಐತಿ ಮೊನ್ನೆ ನಮ್ಮ ಕೆರೆ ಕಡೆ ಬಂದಿದ್ರು ನಮ್ಮ ಬಸವಣ್ಣ ಕೆರೆ ಕಡೆ ಬಂದ್ರು ಎಲ್ಲರೂ ಒಂಚೂರು ಬರ್ರಿ ವಾ ಕೈಲಾಸ ಮಂಟಪಕ್ಕ ನಿಮಗೆ ಲಿಂಗ ಕಟ್ಟಿಸ್ತೀವಿ ಅಂತ ಹೇಳೋಣ ಆ ನಮ್ಮಪ್ಪನ ದರ್ಶನ ಪಡೆಯೋದಕ್ಕೆ ಹೋಗ್ಬೇಕು ಅಂದಂಗ ಓ ಬಸವಣ್ಣನ ನೆನೆಸುವಷ್ಟರಲ್ಲಿ ನಮ್ಮ ತಂದೆ ಶಿವಶರಣ ಹಳೆಯವರು ಈ ಕಡೆನೆ ಬರ್ತಾ ಇದ್ದಾರಲ್ಲ ಬರ್ಲಿ ಬರ್ಲಿ ಸದ್ಭಕ್ತಿ ಬಸವನಂದಳ ಒಟ್ಟಿತ್ತು
ಬಸವಣ್ಣನವರು ಎಂತಹ ಪುಣ್ಯವಂತರು ಬಲ್ಲಿರ. ಧರ್ಮಾಂಧರಾಗಿ ನನ್ನ ಧರ್ಮ ಹೆಚ್ಚು ನಿನ್ನ ಧರ್ಮ ಹೆಚ್ಚು ಎಂದು ಬಡಿದಾಡುತ್ತಾ ರಕ್ತದ ಕಾಲುವೆಯನ್ನೇ ಹರಿಯಿಸುತ್ತಿರುವ ಮೂರ್ಖ ಜನಾಂಗಕ್ಕೆ ಮಾನವ ಧರ್ಮವೂ ಒಂದೇ ಎಂಬ ದಿವ್ಯ ಸಂದೇಶವನ್ನು ಸಾರುವುದಕ್ಕಾಗಿ ಅವತರಿಸಿರುವ ಕಾರಣ ಪುರುಷರು. ಸತ್ಯ ಅಹಿಂಸೆಗಳ ದಿವ್ಯ ತತ್ವಗಳನ್ನು ಶಾಂತಿ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಜನ್ಮ ತಾಳಿದ ಮಹಾವಿಭೂತಿಗಳವರು. ತಾಯಿ ನುಡಿಯಾದ ಅಚ್ಚ ತಿಳಿಗನ್ನಡದಲ್ಲಿ ಸತ್ಯಂ ಶಿವಂ ಸುಂದರಂ ಎಂಬ ಶಾಶ್ವತ ಸತ್ಯ ಸಾರವನ್ನು ಬೋಧಿಸಲು ಉದ್ಭವಿಸಿರುವ ಶ್ರೇಷ್ಠ ಸ್ವರೂಪಿಗಳವರು. ಧರ್ಮ ದ್ರೋಹಿಗಳ ಡಂಬಾಚಾರವನ್ನು ಕಂಡು ಮಹಾತ್ಮ ಬಸವಣ್ಣನವರು ಏನೆನ್ನುತ್ತಾರೆ ಗೊತ್ತೇ? ಕುಂಬಳಕಾಯಿಗೆ ಕಬ್ಬಿಣದ ಕಟ್ಟು ಕೊಟ್ಟರೆ ಅದು ಕೊಳೆಯುವುದಲ್ಲದೆ ಬಲುವಾಗಬಲ್ಲದೆ, ಅಳಿ ಮನದವಂಗೆ ಶಿವದೀಕ್ಷೆ ನಿತ್ತರೆ ಭಕ್ತಿ ಅಂತಿಹುದು ಮುನ್ನಿನಂತೆ ಕೂಡಲ ಸಂಗಯ್ಯ ಮಾನಹೀನರ ಮೀಸಲು ಕಾಯ್ದಿರಿಸಿದಂತೆ. ಹೀಗೆ ಅನೇಕ ತತ್ವೋಪದೇಶಗಳನ್ನು ನುಡಿದು ಮಹಾತ್ಮ ಬಸವಣ್ಣನವರು ನಮ್ಮ ನಿಮ್ಮೆಲ್ಲರ ಜೀವನೋಕ್ತಿಗೆ ಮಾರ್ಗದರ್ಶಕರಾಗಿದ್ದಾರೆ. ಬಂಧುಗಳೇ, ಈಗ ಅವರು ನಮ್ಮ ಕಲ್ಯಾಣದ ಮಹಾಮಂತ್ರಿಗಳಾಗಿರುವುದು ನಮ್ಮ ನಿಮ್ಮೆಲ್ಲರ ಪುಣ್ಯ. ಬನ್ನಿ, ಈಗ ಅವರು ರಾಜಸಭೆಯಿಂದ ತಿರುಗಿ ಬರುವ ವೇಳೆಯಾಗಿದೆ. ಎಲ್ಲರೂ ಅವರ ದರ್ಶನ ಪಡೆಯೋಣ. ಬೇಗ ಬೇಗ ಬನ್ನಿ. ಅದು ನೋಡಿ, ಸಕಲ ವೈಭವಗಳಿಂದೊಡಗೂಡಿ ರಮಣೀಯವಾಗಿ ಕಂಗೊಳಿಸುತ್ತಾ ಇತ್ತ ಕಡೆಗೆ ಬರುತ್ತಿರುವ ಆ ಪುಣ್ಯ ಪುರುಷರನ್ನು ನೋಡಿ ಆ ದಿವ್ಯ ಮೂರ್ತಿಯ ಕೀರ್ತಿಗೆ ಕಳಂಕ ಬಳೆಯಲು ಯತ್ನಿಸುತ್ತಿರುವ ಕೆಲವು ಕೋಹಕ ಸ್ವಾರ್ಥಿಗಳಿಗೆ ಏನೆನ್ನಬೇಕೋ ತಿಳಿಯದಾಗಿದೆ. ಬಾಂಧವರೇ, ಅಣ್ಣನವರು ತೀರಾ ಸಮೀಪಕ್ಕೆ ಬಂದರು. ಎಲ್ಲರೂ ಅವರ ಜೈಘೋಷ ಮಾಡಿರಿ. ಆತ್ಮ ಬಸವಣ್ಣನವರಿಗೆ! ಆತ್ಮ ಬಸವಣ್ಣನವರಿಗೆ! ಶರಣಂತೆ ಮಹಾತ್ಮ. ಶರಣು ಶರಣಾರ್ಥಿ ಹರಭಕ್ತ ಹರ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಅಯ್ಯೋ, ಬಸವೇಶ, ನಾನು ಒಮ್ಮೆ ಶರಣೆಂದರೆ ಶರಣು ಶರಣಾರ್ಥಿಯನ್ನು ನನಗಿಂತಲೂ ಒಂದು ಶರಣು ಹೆಚ್ಚು ಹೇಳಿ ನನ್ನನ್ನು ಪಾಪ ಕೂಪದಲ್ಲಿ ನೂಕೆದೆಯಾ? ನಾನು ಭಾರವನ್ನು ಹೇಗೆ ಹೊತ್ತುಕೊಳ್ಳಿ? ಈ ಪಾಪವನ್ನು ಹೇಗೆ ಕಳೆದುಕೊಳ್ಳಲಿ? ಅಲ್ಲಿಗೆ ಹೋಗಲಿ? ಅಯ್ಯೋ, ಬಡಗೋವಿದ ಎರೆಗರವನ್ನು ಹುಲಿಯು ಮುರಿದು ತಿಂದಂತೆ ನನ್ನ ಅವಸ್ಥೆಯನ್ನು ಮಾಡುವುದು ನಿನಗೆ ಯೋಗ್ಯ? ಬಸವೇಶ, ಶರಣು ಶರಣ. ಎಂತಾಯಿತು ಈ ಬಾಳು ಎನ್ನ ಜೀವವೇನೋ, ಎಂತಾಯಿತು ಈ ಬಾಳು